ಆಯ್ತಾ? ಹಾ ಇಲ್ಲಿ ನಾನು ಸೇರಿದ್ದು ತೋರಿಸ್ತಿದೆ, ಆದ್ರೆ ನಾನು ಇನ್ನೊಂದು ಡಿವೈಸ್ ಅಲ್ಲಿ ಅದು ನನ್ಗೆ ಸ್ಕ್ರೀನ್ ಕಾಣಿಸ್ತಿಲ್ಲ, ಜಾಯಿನ್ ಅಂತ ತೋರಿಸ್ತಿದೆ ಅಷ್ಟೇ. ಅಲ್ಲ ಅವ್ರದ್ದು ಕನೆಕ್ಟ್ ಆಗ್ತಾನೆ ಸರ್? ಇಲ್ರಿ, ಅವ್ರು ಇಲ್ಲಿ ಕನೆಕ್ಟ್ ಆಗ್ತಾರೆ ಈಗ. ಆಗ್ತಾರ್ರಿ? ಇವತ್ತಿಗೆ ಏನೋ ಸಮಸ್ಯೆ ಪರಿಹಾರ ಮಾಡೋಣ. ಸರಿ. ಇದು ಹೇಗೆ ತೋರಿಸುದು ಹೇಗೆ ಅಂತ ಗೊತ್ತಾಗ್ತಿಲ್ಲ. ನಾವು ಜಾಯಿನ್ ಆದ್ವಿ. ಸರಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಭಾಗವತದ 7ನೆಯ ಸ್ಕಂದದ ಮುಖ್ಯ ಕೆಲವು ಸಂಗತಿಗಳನ್ನ ಹಿಂದೆ ಚರ್ಚೆ ಮಾಡಿದ್ದನ್ನ ನಾರದರು ಯುಧಿಷ್ಠಿರನಿಗೆ ಅನೇಕ ರೀತಿಯಲ್ಲಿ ಅದನ್ನ ವಿವರಿಸಿದ್ರು. ಪೂರ್ವ ಕಥೆ ಏನಾಗಿತ್ತು ಅನ್ನೋದನ್ನ ವಿವರಣೆ ಕೊಡ್ತಾ, ತಮ್ಮನಾದ ಹಿರಣ್ಯಾಕ್ಷ ವರಾಹನ ಕೈಯಿಂದ ಪ್ರಾಣ ಬಿಟ್ಟಿದ್ದ. ಕೋಪದಿಂದ ಅವನು ಸಿಟ್ಟು ಮಾಡಿಕೊಂಡು ತನ್ನ ದೇಶವನ್ನು ಹೊಗೆಯ ರೂಪದಲ್ಲಿ ಅಡಗಿಸಿಡ್ಲಿಕ್ಕೂ ಆಗದೆ, ತಕ್ಷಣವೇ ಪ್ರತಿಕ್ರಿಯೆಯನ್ನು ತೋರಿಸ್ಲಿಕ್ಕಾಗದೆ ತನ್ನ ಪರಿವಾರಕ್ಕೆ ಹೇಳಿದ, ನಿಮಗೆ ಸಿಕ್ಕಿದ ರೀತಿಯಲ್ಲಿ ದಾಳಿ ಮಾಡಿ, ಯಾವ ನಿಯಮಗಳನ್ನು, ಯಾವ ಕಾನೂನುಗಳನ್ನು, ಯಾವ ರೀತಿ ರಿವಾಜುಗಳನ್ನು ನೀವು ಪಾಲಿಸಬೇಕಾಗಿಲ್ಲ, ನಿಮ್ಗೆ ಹೇಗ್ ಬೇಕೋ ಹಾಗೆ ಯುದ್ಧದಲ್ಲಿ ತೊಡಗಿ ಅಂತ ಕರೆ ಕೊಟ್ಟ. ರಾಕ್ಷಸರ ದೊಡ್ಡ ಸಮೂಹ ಸಮಗ್ರ ದೇಶದ ಎಲ್ಲಾ ಕಡೆಯಲ್ಲಿ, ಜಗತ್ತಿನ ಎಲ್ಲಾ ಮೂಲೆಯಲ್ಲಿ ಎಲ್ಲೆಲ್ಲಿ ಅವರವರ ಕರ್ತವ್ಯಗಳನ್ನು ಮಾಡಿಕೊಂಡು ಸುಖವಾಗಿದ್ರು, ಯಾರ್ಯಾರು ಅತ್ಯಂತ ನಿಷ್ಠೆಯಿಂದ ತಮ್ಮ ಜೀವನವನ್ನ ಪ್ರೀತಿಸಿಕೊಂಡು ಇನ್ಯಾರಿಗೂ ಉಪದ್ರವ ಕೊಡದೆ ಬದುಕ್ತಾ ಇದ್ರು, ಅಂಥ ಎಲ್ಲರನ್ನು ಕೂಡ ಮುಕ್ತಾಯ ಮಾಡುವ, ಹಿಂಸೆ ಮಾಡುವ ಪ್ರವೃತ್ತಿಯಲ್ಲಿ ರಾಕ್ಷಸರು ಯಶಸ್ವಿಗಳಾದ್ರು. ಅವರ ಉದ್ದೇಶ ಇದ್ದಿದ್ದು ಭಗವಂತನಿಗೆ ಅತ್ಯಂತ ಪ್ರಿಯವಾದ ಋತ್ಯರು, ಹಸುಗಳು, ವೇದಗಳು, ಅವರವರ ಕರ್ತವ್ಯದಲ್ಲಿ ಧರ್ಮದಲ್ಲಿ ತೊಡಗಿದ್ದಂತಹ ಸಜ್ಜನರು ಮತ್ತು ಆಯಾ ಯಜ್ಞ ಪ್ರಕ್ರಿಯೆಗಳು, ಸಮಗ್ರ ಏಕತೆಯಲ್ಲಿ ಬಾಳ್ತಾ ಇದ್ದಂತಹ ಅನೇಕ ಸಮೂಹಗಳ ಸಮಾಜ, ಇದೆಲ್ಲವನ್ನು ಕೂಡ ಕ್ಷಣ ಮಾತ್ರದಲ್ಲಿ ನಿರ್ನಾಮಗೊಳಿಸುವುದಕ್ಕೆ ಆದೇಶವನ್ನು ಕೊಟ್ಟಿದ್ರು. ಆದ್ರಿಂದಾಗಿ ದೇವಸ್ಥಾನಗಳನ್ನು, ದೇವಸ್ಥಾನದ ಗೋಪುರಗಳನ್ನು, ಅದಕ್ಕೆ ಕಟ್ಟಿದ್ದಂತಹ ಪ್ರಾಸಾದ್ ಅಂದ್ರೆ ಪಾಗಾರ ಅಂತ ಕರೀತಾರೆ, ಕಾಂಪೌಂಡ್ಗಳನ್ನು, ಇನ್ನು ಜೀವನ ಆಧಾರವಾಗಿದ್ದಂತಹ ಮರಗಳನ್ನ ಕಡಿದ್ರು, ಬೆಟ್ಟಗಳನ್ನು ಒಡೆದ್ರು, ಉರಿಯುವ ಕೊಳ್ಳಿಗಳಿಂದ ಜನರು ವಾಸವಾಗಿದ್ದ ಮನೆಗಳನ್ನು, ಅವರ ಪಟ್ಟಣಗಳನ್ನು, ಅವರ ವ್ಯಾಪಾರದ ಕೇಂದ್ರಗಳನ್ನು ಪುಡಿಗೈದ್ರು. ಹೀಗೆ ಲೋಕವನ್ನು ಸಮಸ್ತ ರೀತಿಯಿಂದಲೂ ನಾಶ ಮಾಡಿಸಿ ದೇವತೆಗಳ ಮೇಲೂ ದಾಳಿ ಮಾಡಿದ ಪ್ರಸಂಗದಲ್ಲಿ ದೇವತೆಗಳು ಅಡಗಿ ಮನುಷ್ಯರಿಗೆ ಎಲ್ಲಿ ಸಹಾಯ ಮಾಡ್ಲಿಕ್ಕೆ ಸಾಧ್ಯವೋ ಅಲ್ಲೆಲ್ಲ ಅವರು ತಮ್ಮ ಏನ್ ಹೇಳ್ಬೋದು, ಸರ್ವಿಸ್ ಅಥವಾ ತಮ್ಮ ಸೇವೆಯನ್ನ ಗೊತ್ತಾಗದಂತೆ ಜನರಿಗೆ ಕೊಡ್ತಾ ಬಂದ್ರು. ಇದು ತುಂಬಾ ಸಂತೋಷ ಆಯ್ತು ಹಿರಣ್ಯಕಶಿಪುವಿಗೆ. ಅಂತೂ ನನ್ನ ಅಪೇಕ್ಷೆಯನ್ನ ಈಡೇರಿಸ್ತಾ ಇದ್ದಾರೆ ಅಂತ. ಮುಂದೆ 17ನೆಯ ಶ್ಲೋಕ ನಾವು ನೋಡ್ಬೇಕಿದ್ದು. ಹಿರಣ್ಯಕಶಿಪುರ್ಭ್ರಾತು ಸಂಪರೇತಸ್ಯ ದುಃಖಿತ ಕೃತ್ವಾ ಕಟೋದಕಾದೀನಿ ಭ್ರಾತೃಪುತ್ರಾನ್ ಅಸಾಂತ್ವಯತ್. ಹಿರಣ್ಯಕಶಿಪು ದುಃಖ ಪಡ್ತಾ ತನ್ನ ತಮ್ಮನಿಗೆ ಧರ್ಮೋದಕವನ್ನ ಕೊಟ್ಟ. ಕಟೋದಕ ಅಂತಂದ್ರೆ ಸಾವಿನ 10ನೇ ದಿವಸ ಕೊಡುವಂತಹ ಕೇಶೋದಕ, ತಿಲೋದಕ, ಅಕ್ಷತೋದಕ, ವಸ್ತ್ರೋದಕ ಇತ್ಯಾದಿಗಳೆಲ್ಲ ಕೊಡ್ಬೇಕಾದದ್ದು ಕೊಟ್ಟು ಅತ್ಯಂತ
ನಿಶ್ಚಯವಾಗಿ ಆತನ ಸದ್ಗತಿಗೆ ಕಾರಣವಾಗುವಂತಹ ಏನೇನು ಸದ್ಗತಿ ಅಂದ್ರೆ ಅವ್ರು ಏನು ಸರ್ವಸ್ವವನ್ನ ಲೋಕದಲ್ಲಿ ತಮ್ಮ ವಶಕ್ಕೆ ತಂದುಕೊಳ್ಳುವ ಪ್ರಯತ್ನ. ಮುಂದೆ ಹೇಳಿದ ಶಕುನಿಂ ಶಂಬರಂ ದೃಷ್ಟಂ ಭೂತ ಸಂತಾಪನಂ ಮೃಕಂ ಕಾಲನೇಮಿಂ ಮಹಾನಾಭಂ ತನ್ಮಾತರಂ ದೃಷದ್ಭಾನುಂ ದಿತಿಂಚ ಜನನೀಂ ಗಿರಾ ಶ್ಲಕ್ಷ್ಮಯಾ ದೇಶಕಾಲಜ್ಞ ಇದಾಹ ಜನೇಶ್ವರ. ಶಕುನಿ ಶಂಬರ ಧೃಷ್ಟ ಭೂತ ಸಂತಾಪನ ವೃಕ ಕಾಲನೇಮಿ ಮಹಾನಾಭ ಹರಿಶ್ಮಶ್ರು ಉಲ್ಕಲ ಇವರು 9 ಜನ ಹಿರಣ್ಯಾಕ್ಷನ ಮಕ್ಕಳು. ಈ ಮಕ್ಕಳನ್ನು ಮತ್ತು ಅವನ ಮಡದಿಯಾದ ಋಷದ್ಭಾನು ಎನ್ನುವ ಹೆಣ್ಣು ಮಗಳನ್ನು ಮತ್ತು ತನ್ನ ತಾಯಿಯಾದ ದಿತಿಯನ್ನು ಹಿರಣ್ಯಕಶಿಪುವೇ ಸಂತೈಸಬೇಕಿತ್ತು, ಸಂತೈಸ್ತಾ ಇದ್ದ. ಆ ಸಂತೈಸುವ ಪ್ರಸಂಗವನ್ನು ಬಹಳ ಸುಂದರವಾಗಿ ಭಾಗವತ ಕಟ್ಟಿಕೊಡುತ್ತೆ. ಹಿರಣ್ಯಕಶಿಪುರುವಾಚ, ಹಿರಣ್ಯಕಶಿಪು ಹೇಳುತ್ತಾನೆ, ಅವನಿಗೆ ಎಲ್ಲರನ್ನೂ ಸಮಾಧಾನ ಮಾಡಿ ಗೊತ್ತು, ಎಲ್ಲರನ್ನೂ ವ್ಯವಸ್ಥಿತವಾಗಿ ಎಲ್ಲಿ ಅವರನ್ನ ದುಃಖದಿಂದ ಪಾರು ಮಾಡಬೇಕು ಅದು ತಿಳಿದಿತ್ತು ಅವನಿಗೆ. ಹಾಗಾಗಿ ಅತ್ಯಂತ ವಿಶ್ವಾಸ ತೆಗೆದುಕೊಂಡು ಅವರನ್ನ ಮಾತಾಡಿಸ್ತಾನೆ. ಎಷ್ಟು ಚೆನ್ನಾಗಿ ಶಬ್ದ ಹೇಳ್ತಾರೆ ಅಂದ್ರೆ ದೇಶಕಾಲಜ್ಞ, ಯಾವ ಪ್ರದೇಶದಲ್ಲಿ ಏನ್ ಮಾತಾಡಬೇಕು, ಯಾವ ವ್ಯಕ್ತಿ ಹತ್ರ ಏನ್ ಮಾತಾಡಬೇಕು, ಕಾಲ ಏನಿದೆ, ಪರಿಸ್ಥಿತಿ ಏನಿದೆ, ಆಗು ಹೋಗುಗಳು ಏನಾಗಿದೆ ಈ ಪರಿಸಂಗದಲ್ಲಿ, ಅವರು ಒಟ್ಟು ಈಗ ಹದ್ದು ಬಸ್ತಿಗೆ ಬರಬೇಕು. ಏನೋ ಮಾತಾಡಿ ಅದು ಇನ್ನಷ್ಟು ರೇಜಿಗೆ ಆಗಿ ಅವ್ರು ಇನ್ನಷ್ಟು ಸಿಟ್ಟಿಗೆದ್ದು ಅಥವಾ ಇನ್ನಷ್ಟು ಡಿಪ್ರೆಷನ್ಗೆ ಹೋಗಿ ಕೆಲವೊಮ್ಮೆ ಕೆಲವರು ಸಮಾಧಾನ ಮಾಡ್ತೇನೆ ಅಂತ ಬಂದು ಮಕ್ಕಳನ್ನ ಇನ್ನೂ ಜೋರಾಗಿ ಅಳಿಸ್ಬಿಡ್ತಾರೆ. ಅದು ಅವ್ರು ಬರದೇ ಇದ್ರೆ ಚೆನ್ನಾಗಿತ್ತು ಅಂತ ನಾವು ಕೆಲವೊಮ್ಮೆ ಬೈಕೋತೇವೆ, ಅವ್ರು ಬಂದು ಹಾಳು ಮಾಡಿದ್ರು ಅಂತ. ಕೆಲವೊಮ್ಮೆ ನಾನೆಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಎಲ್ಲರನ್ನೂ ಬೇಸರಗೊಳಿಸಿ ಕಳಿಸ್ಬಿಡ್ತಾರೆ. ಹೀಗೆ ಕೆಲವರಿಗೆ ಕಾಮನ್ ಸೆನ್ಸ್ ಇರಲ್ಲ. ಸುಳಿವು ಸೂಕ್ಷ್ಮ ಅಂತ ನಮ್ಮಲ್ಲೊಂದು ಮಾತಿದೆ, ಸುಳಿವಿಲ್ಲ ಸೂಕ್ಷ್ಮ ಇಲ್ಲ ಅಂತ. ಯಾವ ಕಾಲಕ್ಕೆ ಯಾವ ಮಾತನ್ನ ಆಡಿದ್ರೆ ಯಾರಿಗೆ ಬೇಸರ ಆಗುತ್ತೆ ಅನ್ನೋದನ್ನು ತಿಳಿದು ಮಾತನಾಡುವುದು ಜಾಣತನ. ಅದು ಇಲ್ಲದೆ ಹೋದಾಗ ತುಂಬಾ ಕಷ್ಟ ಆಗುತ್ತೆ. ಹಾಗೆ ಅತ್ಯಂತ ಅಹಿತಕರವಾದಂತಹ ಪ್ರಸಂಗ ಇದು ಅನ್ನೋದನ್ನು ಗಮನಿಸಿ ಏನ್ ಮಾಡುದು ಅಂತ ಯೋಚನೆ ಮಾಡಿ ಕೇಳ್ತಾರೆ. ಆಗ ಎಲ್ಲರನ್ನೂ ಸಮಾಧಾನ ಪಡಿಸುವ ಹಾಗೆ ಮೊದಲು ಅಮ್ಮನನ್ನ ಮಾತಾಡಿಸ್ತಾನೆ. ಅಂಬಾಂಬ ಹೇ ವಧು ಪುತ್ರಾಹ ವೀರಮ್ಮಾರ್ಹತ ಶೋಚಿತುಂ ರಿಪೋರಭಿಮುಖೇ ಶ್ಲಾಘ್ಯಃ ಶೂರಾಣಾಂ ವಧ ಈಪ್ಸಿತಃ. ಅಂಬಾ ಅಂಬ, ಎಲೈ ತಾಯಿ, ಹೇ ವಧೂಹು, ಎಲೈ ಯಾರು ಹೆಣ್ಮಗಳು, ಋಷದ್ಭಾನು ಅವಳನ್ನ ಕುರಿತು ಹೇಳ್ತಾ ಇರೋದು ಹೇ ವಧೂಹು. ಆಮೇಲೆ ಹೇ ಪುತ್ರಾಹ, ಹಿರಣ್ಯನ ಮಕ್ಕಳು, ವೀರಂ ಮಾರ್ಹತ ಶೋಚಿತಂ, ಈ ಹಿರಣ್ಯ ಕಶಿಪುವಿನ ಮುಂದೆ ನೀವು ಅಳುವುದು ಸರಿ ಹೋಗಲ್ಲ. ವೀರನಾದಂತಹ ಹಿರಣ್ಯಾಕ್ಷನನ್ನು ನಾವು ಕಳ್ಕೊಂಡದ್ದಕ್ಕೆ ದುಃಖ ಪಡುವುದು ಯಾವ ಕಾರಣಕ್ಕೂ ಸರಿಯಲ್ಲ. ಯಾಕೆಂದ್ರೆ ದುಃಖ ಯಾರು ಪಡಬೇಕು ಅಂತಂದ್ರೆ ಅಕಾರಣವಾಗಿ ಎಲ್ಲಿಯಾದ್ರೂ ಅಸಂಬದ್ಧವಾದ ವಿಷಯದಿಂದ ಅಸಹಜವಾದ ಮರಣ ಆಗಿದ್ರೆ ಸರಿ, ಇದು ವೀರ ಮರಣ. ಆದ್ರಿಂದಾಗಿ ಪರ್ಯತಪ್ಯ ಋಷಾಶುಚ, ನೀವು ಈ ವ್ಯವಸ್ಥೆಯಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು. ನೀವಿದ್ದಾಗ ಶೂರಾಣಾಂ ವಧ ಈಪ್ಸಿತಃ ರಿಪೋಹ ಅಭಿಮುಖೇ ಶ್ಲಾಘ್ಯ, ರಿಪುವಿನ ಯುದ್ಧ ಅಭಿಮುಖವಾಗಿದ್ದಾಗಲೇ ಪ್ರಾಣ ಹೋಯ್ತು ಅಂದ್ರೆ, ಬೆನ್ನು ಕೊಟ್ಟು ಸತ್ತ ಅಂದ್ರೆ ಬೇಜಾರು ಮಾಡ್ಕೋಬೇಕು. ಬೆನ್ನು ಕೊಟ್ಟು ಸತ್ತಿದ್ದಲ್ಲ, ಪ್ರೀತಿಯಿಂದಲೇ ಸತ್ತದ್ದು. ಹಾಗಾಗಿ ಇಂಥ ವ್ಯವಸ್ಥೆಗೆ ಯಾವತ್ತೂ ಕೂಡ ನಾವು ಅವರನ್ನ ಸೇರಿಸಿಕೊಳ್ಬೇಕು. ಅಂದ್ರೆ
ವೀರಮರಣ ಅಂತ ಅವರನ್ನ ನಮ್ಮ ಜೊತೆಗೆ ಇದ್ದಾರೆ ಅಂತ ಭಾವಿಸಬೇಕು. ಭೂತಾನಾಮಿಹ ಸಂವಾಸ ಪ್ರಪಾಯಾಮಿವ ಸುವ್ರತೆ ದೈವೇನೈಕತ್ರ ನೀತಾನಾಂ ತಥಾ ಧ್ರುವ. ಜೀವಿಗಳು ಭೂಮಿಯ ಜೊತೆಯಾಗಿ ಬಾಳುವುದು ಕೆಲವು ಕಾಲ ಮಾತ್ರ. ಅದು ಪ್ರಪಾಯಾಮಿವ, ಯಾವುದೋ ಒಂದು ಧರ್ಮಶಾಲೆಯಲ್ಲಿ ಸ್ವಲ್ಪ ಹೊತ್ತು ನಾವು ಯಾರ್ಯಾರು ಭೇಟಿಯಾದವರು ಒಂದು ಕಡೆ, ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಅವರು ಇನ್ನೊಂದ್ ಕಡೆಗೆ ಹೋಗ್ತಾರೆ, ಇವ್ರು ಇನ್ನೊಂದ್ ಕಡೆಗೆ ಹೋಗ್ತಾರೆ. ಹಾಗೆ ದೈವೇನ ಏಕತ್ರ ನೀತಾನಾಂ, ದೈವ ಎಲ್ಲರನ್ನ ಯಾವುದೋ ಒಂದು ಪರ್ಪಸ್ಸಿಗೆ ಒಟ್ಟು ಮಾಡುತ್ತೆ. ಪುನ್ನೀತಾನಾಂ ತಥಾ ಧ್ರುವ, ಇನ್ನು ಕೆಲವೊಮ್ಮೆ ಅವರನ್ನ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ, ಅಂದ್ರೆ ಬೇರೆ ಕೆಲವರನ್ನ ಇಲ್ಲೇ ಉಳಿಸುತ್ತೆ, ಇನ್ನು ಕೆಲವರನ್ನ ಬೇಗ ಕರ್ಕೊಂಡು ಹೋಗುತ್ತೆ. ಉನ್ನೀತಾನಾಂ ತಥಾ ಅಧ್ರುವ, ದೈವಾತ್ ಬೇರೆ ಆಗ್ತಾರೆ, ದೈವಾತ್ ಒಂದೆಡೆ ಸೇರ್ತಾರೆ. ಇದು ಹಿರಣ್ಯಕಶಿಪು ಹೇಳ್ತಾ ಇರೋ ಮಾತು ನಮಗೆ ಆಶ್ಚರ್ಯ ಆಗುತ್ತೆ. ಇವನು ಹೆಂಗ್ ಹೇಳಲಿಕ್ಕೆ ಸಾಧ್ಯ? ಇದೇ ಒಂದು ಸಾಕ್ಷಿ ಅವನೊಳಗಿರುವ ಜಯ ಜಾಗೃತನಾಗಿದ್ದ ಅಂತ ಹೇಳಲಿಕ್ಕೆ. ಅಂದ್ರೆ ಒಬ್ಬ ರಾಕ್ಷಸ ಇಷ್ಟು ವಿಷಯವನ್ನು ಯಾವಾಗ್ಲೂ ತಿಳಿದವನಾಗಿದ್ರೆ ಅವನು ಇಷ್ಟು ಸಮಾಧಾನದಿಂದ ಹೇಳಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಕೂಡ್ಲೆ ಹಿಂದೆಯೇ ಅವನೇ ಇಡೀ ಜಗತ್ತಿನ ಎಲ್ಲಾ ವಸ್ತುಗಳನ್ನು ನಾಶ ಮಾಡಿ ಬನ್ನಿ ಅಂತ ಹೇಳಿದ್ದಾನೆ. ಈಗ ಮಾತ್ರ ಒಂದೇ ಸರ್ತಿಗೆ ಏನೇನು ಅವ್ಯವಸ್ಥೆ ಆದದ್ದನ್ನ ಪರಿಗಣಿಸಿ ಇಷ್ಟು ಸಮಾಧಾನದ ಮಾತಾಡ್ತಾ ಇದ್ದಾನೆ ಅಂದ್ರೆ ಉನ್ನೀತಾನಾಂ, ಒಂದೇ ಕಡೆಯಲ್ಲಿ ಇದ್ದವರು ಇನ್ನೊಂದು ದಿಕ್ಕಿನಲ್ಲಿ ಸಿಗ್ತಾರೆ, ಮತ್ತೊಂದು ಕಡೆಯಲ್ಲಿ ಕಳೆದು ಹೋಗ್ತಾರೆ. ನಿತ್ಯ ಆತ್ಮಾವ್ಯ ಶುದ್ಧ ಸರ್ವವಿತ್ ಸರ್ವಗಃ ಪರ ದತ್ತೇ ಸಾವಾತ್ಮನೋ ಲಿಂಗಂ ಮಾಯಜಾ ಸೃಜನ್ ವಿಸೃಜನ್ ಗುಣಾನ್. ಪರಮಾತ್ಮ ನಿತ್ಯ, ಅವನಿಗೆ ಶರೀರ ನಾಶವೇ ಇಲ್ಲ, ಗುಣತ್ರಯ ರಹಿತನಾಗಿದ್ದಾನೆ. ಇದು ಜಯ ಮಾತಾಡುವುದಲ್ಲದೆ ಇದ್ರೆ ವೈಕುಂಠವಾಸಿಯಾದ ನಾರಾಯಣನನ್ನು ಇಷ್ಟು ಚೆನ್ನಾಗಿ ಹಿರಣ್ಯಕಶಿಪು ಹೇಗೆ ವರ್ಣಿಸ್ಲಿಕ್ಕೆ ಸಾಧ್ಯ? ನಿತ್ಯ ಆತ್ಮ ಅವ್ಯಯ ಶುದ್ಧ ಸರ್ವವಿತ್ ಸರ್ವಗಃ ಪರಃ ಅಸೌ ಆತ್ಮನೋ ಲಿಂಗಂ ಮಾಯಯಾ ಗುಣಾನ್ ವಿಸೃಜನ್ ಧತ್ತೆ. ಅವನಿಗೆ ಶರೀರ ನಾಶ ಇಲ್ಲ, ಸತ್ವರಜಸ್ತಮಸ್ಸು ಗುಣಗಳ ಬಾಧೆ ಇಲ್ಲ, ಜಗತ್ತಿನ ಎಲ್ಲ ವಸ್ತುಗಳನ್ನು ಕೂಡ ಅರ್ಥೇಶು ಅಭಿಜ್ಞ, ಆಳವಾಗಿ ವಸ್ತುಗಳ ಬಗ್ಗೆ ತಿಳಿದವನಿದ್ದಾನೆ, ಎಲ್ಲ ವಸ್ತುಗಳನ್ನು ವ್ಯಾಪಿಸಿ ಅದರೊಳಗೆ ನಿಂತಿದ್ದಾನೆ, ಎಲ್ಲದರ ಮೇಲಿನ ನಿಯಂತ್ರಣವನ್ನು ಹೊಂದಿದ್ದಲ್ಲದೆ ತನ್ನ ಮೇಲಿನ ನಿಯಂತ್ರಣ ತನಗೆ ಚೆನ್ನಾಗಿ ಇದೆ, ಮತ್ತು ಎಲ್ಲದಕ್ಕಿಂತ ಹಿರಿಯನಾಗಿದ್ದಾನೆ. ಎಲ್ಲ ಜೀವರ ಲಿಂಗ ಶರೀರವನ್ನು ಅವನೇ ಆತ್ಮನೋ ಲಿಂಗಂ, ಜೀವರ ಸಮಸ್ತ ಮೂಲಭೂತವಾದ ಶರೀರವನ್ನು ಅಂದ್ರೆ ರೂಪ ಶರೀರವನ್ನು ಕಾಪಾಡಿಕೊಳ್ತಾನೆ, ಪೋಷಿಸ್ತಾನೆ, ತನ್ನ ಇಚ್ಛೆಯಿಂದಲೇನೆ ಸೃಷ್ಟಿಯಲ್ಲಿ ಆ ಜೀವವನ್ನ ತರ್ತಾನೆ. ಸೂಕ್ಷ್ಮವಾದ ತ್ರಿಗುಣದ ಬಲವನ್ನ ಬಳಸಿ ಸ್ಥೂಲವಾದ ಶರೀರಕ್ಕೆ ಮಾಯೆಯ ಗುಣಾನ್ ವಿಸೃಜನ್, ಸ್ಥೂಲವಾದ ಪ್ರಪಂಚವನ್ನ, ಕಣ್ಣಿಗೆ ಕಾಣುವ ಪ್ರಪಂಚವನ್ನ ಕಣ್ಣ ಮುಂದೆ ತಂದಿಡ್ತಾನೆ. ಯಥಾಂಭಸ ಪ್ರಚಲತಾ ತರವೋ ಪಿಚಲ ಇವ ಚಕ್ಷುಷಾ ಭ್ರಾಮ್ಯಮಾಣೇನ ದೃಶ್ಯತೆ ಭ್ರತೀವ ಭೂಹು. ನೀರು ಚಲಿಸುವಾಗ ನೀರಿನಲ್ಲಿ ಕಾಣುವ ಮರಗಳ ಪ್ರತಿಬಿಂಬ ಅದು ಚಲಿಸಿದ ಹಾಗೆ ಕಾಣುತ್ತೆ. ನೀರು ಚಲಿಸುವಾಗ ವಸ್ತುತಃ ಮರ ಚಲಿಸ್ತಾ ಇಲ್ಲ, ನಿಂತಿದೆ, ಅದು ಮರ ಚಲಿಸುವಂತೆ ಕಾಣುತ್ತೆ. ಕುಡಿದ ಮತ್ತಿನಲ್ಲಿ ಕೆಲವೊಮ್ಮೆ ಕಣ್ಣ ಆ ಬೋಳೆ ಅಥವಾ ಮಧ್ಯದ ಅದು ತಿರುಗುವಾಗ ಭೂಮಿಯೇ ತಿರುಗ್ತಾ ಇದೆ ಅಂತ ಅವನಿಗೆ ಅನ್ನಿಸ್ತಾ ಇರುತ್ತೆ. ವಸ್ತುತಃ ಭೂಮಿ ತಿರುಗುದಲ್ಲ, ಅವನ ತಲೆ ತಿರುಗ್ತಾ ಇರುತ್ತೆ. ಆದ್ರೆ ಅವನು ಅಂದುಕೊಳ್ಳುವುದು ಹಾಗೆ ಭೂಮಿಯೇ ತಿರುಗ್ತಾ ಇದೆ ಅಂತ. ಏವಂ ಗುಣೈರ್ ಭ್ರಾಮ್ಯಮಾಣೆ ಮನಸ್ಸ ವಿಕಲಃ ಪುಮಾನ್ ಯಾತಿ ತತ್ಸ್ವಾಮ್ಯತಾಂ ಭದ್ರೇ ಹೆಲಿಂಗೋ ಲಿಂಗಾನಿವ. ಹಾಗೆ ತ್ರಿಗುಣಗಳಿಂದ ಅಜ್ಞಾನದ ಭ್ರಮರೂಪವಾದ ಈ ಸಂಸಾರ ಬಂಧನದಲ್ಲಿ ಸಿಲುಕಿದ ಜೀವನ ಅಂತರ್ಯಾಮಿಯಾಗಿ ಏನೂ ವಿಕಲತೆಯನ್ನ ಹೊಂದದ ಪರಮಾತ್ಮನು ಇದ್ದಾನೆ. ಅದರಿಂದಾಗಿ ಜೀವನಿಗೆ ಒಂದೇ ರೀತಿಯಾದ ಸಾಮ್ಯವು ಕಾಣುತ್ತೆ. ಯಾತಿ ತತ್ ಸಾಮ್ಯತಾಂ ಭದ್ರೇ,
ಅವನು ಜೀವನಿಗೆ ತಾನೇ ಒಂದು ರೀತಿ ಗುಣಗಳಿಂದ ಭಗವಂತನಿಗೆ ಹತ್ತಿರ ಇರುವುದರಿಂದ ಕೆಲವು ವಿಷಯದಲ್ಲಿ ಅವನಂತೆಯೇ ಜ್ಞಾನಾನಂದಮಯವಾದ ಶರೀರ, ಅವನಂತೆಯೇ ವಿಚಿತ್ರವಾದ ಶಕ್ತಿಗಳು, ಆಧಾನ ಮಾಡಿಕೊಳ್ಳುವ ಶಕ್ತಿಗಳ ಸ್ವರೂಪದಲ್ಲಿ ಅವನಿಗೆ ಲಭ್ಯವಾಗುತ್ತೆ. ಆದ್ರಿಂದ ಅವನು ಪರಮಾತ್ಮನ ಸಾಮ್ಯವನ್ನ ಹೊಂದಿ ಜ್ಞಾನ ಬಂದಿದ್ರೆ ಅವನು ಭ್ರಮೆಗೊಳಗಾಗುವುದಿಲ್ಲ. 2 ಲೈಟ್ ಅನ್ನು ಒಟ್ಟಿಗೆ ಹಾಕಿದ್ರೆ ಬೆಳಕಿನಲ್ಲಿರುವವನಿಗೆ 2 ಲೈಟ್ ಇಂದ ಬೆಳಕು ಬರ್ತಾ ಇದೆ ಅಂತ ಗೊತ್ತಾಗಲ್ಲ. ಆ 2 ಬೆಳಕು ಒಂದೇ ಅಂತ ಅಂದ್ಕೊಳ್ತಾ ಇರ್ತಾನೆ. ಅಂದ್ರೆ ಅದು ಒಟ್ಟಿಗಿರುತ್ತೆ ಲೈಟ್ಗಳು. ಆದ್ರೆ ಯಾರಿಗೆ ಶಾಸ್ತ್ರಜ್ಞಾನ ಇರುತ್ತೆ ಅವನಿಗೆ ಗೊತ್ತಾಗುತ್ತೆ. ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ವಸ್ತುವಿನ ನೆರಳಿನಲ್ಲಿ ಒಂದು ಶೇಡ್ ಇರುತ್ತೆ, ಅಲ್ಲಿ ಒಂದರ ಮೇಲೆ ಇನ್ನೊಂದು ಬೆಳಕು ಬಿದ್ದದ್ದು ಕಾಣುತ್ತೆ. ಅದು ಚಿಕ್ಕದು ದೊಡ್ಡದು ಬೆಳಕಾಗಿದ್ದಾಗ ಚಿಕ್ಕ ಬೆಳಕಿನದ್ದು ನೆರಳು ಕಮ್ಮಿ ಇರುತ್ತೆ, ದೊಡ್ಡ ಬೆಳಕಿನ ನೆರಳು ದೊಡ್ಡದಿರುತ್ತೆ. 2 ಹತ್ರನೇ ಇರುತ್ತೆ, ಒಟ್ಟೊಟ್ಟಿಗೆ ಇರುತ್ತೆ. ಅದರಿಂದ ಸಂದೇಹದಿಂದ ಒಬ್ಬನೇನೋ ನನಗೆ ಇದಕ್ಕಿಂತ ಮಿಗಿಲಾದ ಮತ್ತೊಂದು ಬೇರೆ ವಸ್ತು ಇಲ್ಲ ಅಂತ 100 ಬೆಳಕುಗಳ ಮಧ್ಯದಲ್ಲಿ ನೇರವಾದ ಬೆಳಕಿನ ಮೂಲ ಕಾಣದೆ ಹೋದದ್ರಿಂದ ಅದು ಒಟ್ಟಿಗೆ ಇದೆ. ಇಲ್ಲಿ ನಮಗೆ ಉದಾಹರಣೆಯಲ್ಲಿ 2 ಬಲ್ಬ್ ಬೇರೆ ಬೇರೆ ಕಾಣುತ್ತೆ, ಅಲ್ಲಿ ಬಲ್ಬಿನೊಳಗೊಂದು ಬಲ್ಬ್ ಇರುತ್ತೆ. ಆದ್ರಿಂದ ಯಾವ ಬಲ್ಬಿನಿಂದ ಹೊರಗೆ ಬೆಳಕು ಬರ್ತಾ ಇದೆ ಅಂತ ಗೊತ್ತಾಗದೇ ಇದ್ದದ್ರಿಂದ ಅಲಿಂಗಃ ಲಿಂಗವಾನಿವ, ಲಿಂಗ ಶರೀರವಿಲ್ಲದವನಾದ್ರೂ ಕೂಡ ಭಗವಂತ ಈ ಜೀವನ ಬೆಳಕಿನ ಮಧ್ಯದಲ್ಲಿ ಸೇರಿಕೊಂಡದ್ರಿಂದ ಅವನು ಜೀವದಂತೆಯೇ ಕಾಣುತ್ತಾನೆ ಸಾಮ್ಯದ ಬಲದಿಂದ. ಅದರಿಂದಾಗಿ ಕೆಲವೊಮ್ಮೆ ದಡ್ಡ ಅದನ್ನು ತನಗೆ ಸಾಮ್ಯ ವಹಿಸಿ ತಾನೇ ಅದು ಅಂತ ಅನ್ಕೊಳ್ತಾನೆ, ಅಥವಾ ಅದಕ್ಕೆ ನಾನು ಸಮ ಅಂತ ಭಾವಿಸ್ತಾನೆ. ಏಷ ಆತ್ಮ ವಿಪರ್ಯಾಸೋ ಹೆಲಿಂಗೆ ಲಿಂಗಭಾವನಾ ಏವಂ ಪ್ರಿಯೈರ್ಯೋಗ ವಿಯೋಗ ಕರ್ಮ ಸಂಸ್ಕೃತಿ. ಬಹಳ ಸುಂದರವಾದ ಮಾತುಗಳಿವೆಲ್ಲ. ಹೀಗೆ ಲಿಂಗ ಶರೀರ ಇಲ್ಲದೆ ಇರುವ ಅಲಿಂಗನಾದಂತಹ ಭಗವಂತನನ್ನು ಲಿಂಗ ಉಳ್ಳವನಂತೆ ಕಾಣುವುದು, ಲಿಂಗ ಉಳ್ಳವನಂತೆ ಕಾಣುವುದು ಪರಮಾತ್ಮನ ವಿಷಯದಲ್ಲಿ ಭ್ರಮೆ ಅಂತ ನಾವು ತಿಳಿಬೇಕಾಗುತ್ತೆ. ಲಿಂಗ ಶರೀರ ಇಲ್ಲದವನಿಗೆ ಲಿಂಗದ ಕಲ್ಪನೆ ಅನ್ನುವುದು ನಮಗೆ ಭ್ರಮೆ ಬರ್ಲಿಕ್ಕೆ ಕಾರಣ ಆಗುತ್ತೆ. ಇದರ ಫಲವಾಗಿಯೇ ಜೀವನಿಗೆ ಏನಾಗುತ್ತೆ ಅಂದ್ರೆ ಸುಖ ದುಃಖಗಳ ಸಂಬಂಧ ಆಗುತ್ತೆ, ಬಂಧುಗಳ ವಿಯೋಗ ಆಗುತ್ತೆ, ಪಾಪ ಲೇಪ ಆಗುತ್ತೆ, ಸಂಸಾರದ ಕಾಟಗಳು ಜಾಸ್ತಿ ಆಗುತ್ತೆ. ಏವಂ ಪ್ರಿಯೈರ್ ಯೋಗ ಆತ್ಮ ವಿಪರ್ಯಾಸ ಆಗುದು. ಅದಕ್ಕೆ ಎಷ್ಟು ಚಂದದ ಶಬ್ದ ನೋಡಿ, ಆತ್ಮ ವಿಪರ್ಯಾಸ. ತಾನ್ಯಾರು, ತನ್ನ ಜೊತೆಗಿರುವ ಅಂತರ್ಯಾಮಿ ಯಾರು ಅಂತ ವ್ಯತ್ಯಾಸ ತಿಳಿದ ಮೇಲೆ ಈ ಸಂಸಾರದ ಯಾವ ಪಾಪಲೇಪವೂ ಇಲ್ಲ. ಅದು ತಿಳಿಯಾದ ಮೇಲೆ ಈ ಯಾವ ಕಷ್ಟಗಳು ಆತನನ್ನು ಕಾಡುವುದಿಲ್ಲ. ಯಾವಾಗ ಅವನಿಗೆ ಈ ಪ್ರಜ್ಞೆ ಜಾಗೃತವಾಗುವುದಿಲ್ವೋ ಆವಾಗ ಅವನು ತುಂಬಾ ಕಷ್ಟಪಡ್ತಾನೆ, ತುಂಬಾ ಅವನಿಗೆ ಅನರ್ಥದ ಅವ್ಯವಸ್ಥೆಗಳು ಉಂಟಾಗ್ತಾ ಹೋಗುತ್ತೆ. ಆದ್ರಿಂದ ಅಲಿಂಗೇ ಲಿಂಗ ಭಾವನಾ ಅನ್ನುವುದೇ ಆತ್ಮವಿಪರ್ಯಾಸಕ್ಕೆ ಕಾರಣ. ಪರಮಾತ್ಮನನ್ನು ಪರಮಾತ್ಮ ಅಂತ ತಿಳಿದು ತನ್ನನ್ನು ತಾನು ತಿಳಿದು ಅವರ ನಡುವಿನ ಅಂತರವನ್ನು ಸರಿಯಾಗಿ ತಿಳಿದಾಗ ಅವನಿಗೆ ಕರ್ಮ ಸಂಸ್ಕೃತಿಯೂ ಇಲ್ಲ. ಕರ್ಮ ಸಂಸ್ಕೃತಿ ವಿಯೋಗ ಅಪ್ರಿಯೈ ಯೋಗ, ಅದು ಪ್ರಿಯಾ ಯೋಗ ಅಪ್ರಿಯೈ, ಅಥವಾ ಪ್ರಿಯಾ ಯೋಗ ಪ್ರಿಯಾ ವಿಯೋಗ, ಅಪ್ರಿಯ ಯೋಗ ಅಪ್ರಿಯ ಅವಿಯೋಗ ಅಂದ್ರೆ ವಿಯೋಗ. ಇದು 2 ತರದ್ದಾಗುತ್ತೆ. ಬೇಕಾದ್ದು ಸಿಗತ್ತೆ, ಬೇಕಾದ್ದು ಸಿಗಲ್ಲ. ಬೇಡವಾದ್ ಸಿಗತ್ತೆ, ಬೇಡವಾದದ್ದು ಕೈ ಜಾರಿ ಹೋಗಿ ಬೇಡ ಅಂತ ಅನ್ನುವ ಸುಖಕ್ಕೆ ಅದು ಕಾರಣವಾಗುತ್ತೆ. ಹೀಗೆ ಸುಖ ದುಃಖಗಳ ಸಂಬಂಧ ಮನುಷ್ಯನಿಗಾಗ್ಲಿಕ್ಕೆ ಕಾರಣ ತನ್ನ ಸರಿಯಾದ ಸ್ವರೂಪ ಪ್ರಜ್ಞೆ ಇಲ್ಲದೆ ಇರುವುದೇ ಕಾರಣ ಅಂತ ಇಷ್ಟು ಹಿರಣ್ಯಕಶಿಪು ಉಳಿದ ಎಲ್ಲ ಮಗನನ್ನು, ತನ್ನ ತಾಯಿಯನ್ನು, ತಮ್ಮನ ಮಡದಿಯನ್ನು, ಉಳಿದ ರಾಕ್ಷಸ ವೀರರನ್ನು ಕುರಿತು ಹೇಳ್ತಾನೆ. ಮತ್ತೆ ನಾಳೆ ಮುಂದಿನ ಚಿಂತನೆಯನ್ನ ನಡೆಸೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ. ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ
ಅವಿಕಾರಿಣೆ ಸ್ಫುಟಮನಂತರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಸ್ವಲ್ಪ ವ್ಯವಸ್ಥೆ ಏನು ಅಂತ ನೋಡ್ಕೊಂಡು ಸರಿ ಮಾಡೋಣ.